ರಶ್ಮಿ, ನಾನಲ್ಲಿ ರಾಕೇಶ, ಸೂಜಿ, ಶಿರೀಷ ಎಲ್ರು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಪೂಜೆ ಎನಿ ಟೈಮ್ ಸ್ಟಾರ್ಟ್ ಆಗ್ಬೋದು. ಬೇಗ ಬಾ ರಶ್ಮಿ. ಬಂದೆ. ಬೇಗ ಬಾ. ಏನ್ ಸಿದ್ಧಾರ್ಥ್ ನೀವು ರೆಡಿ ಆಗಕ್ಕೂ ಬಿಡಲ್ವಲ್ಲ? ಈಗ ಆಯ್ತಲ್ಲ, ರೆಡಿ. ರಶ್ಮಿ ಸರಿಯಾಗಿ ಸಿಗಾಕೊಂಡಿದ್ದಾಳೆ. ಇದೇ ಚಾನ್ಸ್, ಸಕ್ಕತ್ತಾಗಿ ಮಜಾ ತಗೋಬಹುದು. ರಶ್ಮಿ ಒಂದ್ ನಿಮಿಷ, ಅಲ್ಲಿ ಟೇಕ್ ಅ ಫೋಟೋ. ರಶ್ಮಿ, ಇದು ಎಂತ ಕೆಲಸ ಮಾಡಿದ್ಯಾ? ನಾನೇನ್ ಮಾಡ್ತೀನಿ ಸಿದ್ಧಾರ್ಥ್? ಶಿಶು, ಇದೇನ್ ರಶ್ಮಿ ಹೊಟ್ಟೆನೇ ಇಟ್ಕೊಂಡಿಲ್ಲ? ಅರ್ಜೆಂಟಾಗಿ ಹಾಗೆ ಬಂದ್ಬಿಟ್ಟಿದ್ಯಾ? ಸೂಜಿ, ಶಿರೀಷ ಬರ್ತಾ ಇದ್ದಾರೆ. ಅಯ್ಯೋ, ಏನ್ ಮಾಡುದು ಸಿದ್ಧಾರ್ಥ್? ರಶ್ಮಿ, ತುಂಬಾ ಸತ್ಯವಾದ ದೇವ್ರು ಅಂತ ಕಾಣುತ್ತೆ. ಅದಕ್ಕೆ ಇವಾಗ ಎಲ್ಲಾ ನಿಜಾನು ಹೊರಗೆ ಕಕ್ಕಿಸ್ತಾ ಇದೆ. ಈಗ್ಲೂ ತಮಾಷೆನಾ? ನನ್ ಪ್ರಾಣ ಹೋಗ್ತಿದೆ ಸಿದ್ಧಾರ್ಥ್, ಏನಾದ್ರೂ ಮಾಡಿ. ಏನು ಮಾಡೋದಕ್ಕಾಗಲ್ಲ ರಶ್ಮಿ. ಇವಾಗ ನೀನ್ ಸೀದಾ ಹೋಟ್ಲು ರೂಮ್ಗೆ ಹೋಗಿ ಹೊಟ್ಟೆ ಹಾಕ್ಸ್ಕೊಂಬಾ ಅಷ್ಟೇ. ಏನಾಯ್ತು ಸಿದ್ಧಾರ್ಥ್? ಯಾಕೆ ರಶ್ಮಿ ಇಷ್ಟು ಅರ್ಜೆಂಟ್ ಆಗಿ ಹೋಗ್ತಿದ್ದಾಳೆ? ಹುಷಾರಾಗಿದ್ದಾಳೆ ತಾನೆ? ಏನಿಲ್ಲ ಸೂಜಿ, ರಶ್ಮಿಗೆ ಸ್ವಲ್ಪ ಹೊಟ್ಟೆ ನೋವಾಗಿತ್ತು. ಆಮೇಲೆ ಬೆಳಗ್ಗೆ ಮಾತ್ರೆ ಬೇರೆ ತಗೊಂಡಿರ್ಲಿಲ್ವಲ್ಲ, ಅದಕ್ಕೆ ಲಾಡ್ಜ್ ಹೋಗಿ ತಗೊಂಬರಕ್ ಹೋಗಿದ್ದಾಳೆ. ಅಲ್ಲ, ನೀವು ಜೊತೆಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಪರವಾಗಿಲ್ಲ, ಇವಾಗ ಪೂಜೆ ಬೇರೆ ಲೇಟ್ ಆಗಿದೆ, ಅವಳು ಮ್ಯಾನೇಜ್ ಮಾಡ್ಕೋತಾಳೆ. ನಡೀರಿ ಹೋಗೋಣ. ತುಂಬಾ ಥ್ಯಾಂಕ್ಸ್. ಇದೇನಪ್ಪ ಆಶ್ಚರ್ಯ, ಒಳಗೋದೆಗೆ ಹೊಟ್ಟೆ ಇರ್ಲಿಲ್ಲ, ಹೊರಗಟ್ಲೆ ಹೊಟ್ಟೆ ಬಂದಿದೆ. ಅಯ್ಯೋ ಶಿವನೇ. ದೀರ್ಘಾಯುಷ್ಯಾಭಿವೃದ್ಧಿರಸ್ತು, ಶೀಘ್ರಮೇವ ಸುಪುತ್ರ ಪ್ರಾಪ್ತಿರಸ್ತು. ಮುಂದಿನ ದಂಪತಿ ಯಾರು? ರಾಕೇಶ್ ಮತ್ತು ದಂಪತಿಗಳು. ಯಾರಪ್ಪ ರಾಕೇಶು? ನಿಮ್ಮ ಹೆಂಡತಿ ಇವರು ಅವರು? ಏನಮ್ಮ ನೀನು, ನಿನ್ನ ಗಂಡ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಅವ್ರ ಹೆಂಡತಿಂದ್ರೆ ನೀನ್ ನಿಂತ್ಕೊಳ್ತೀಯಲ್ಲಮ್ಮ. ಸೂಜಿ, ನಿನ್ನ ರಾಕೇಶ್ ಮದ್ವೆ ನೋಡಿದೀನಿ, ಶಿರೀಷಾ ರಾಕೇಶ್ ಮದ್ವೆ ಈಗ್ಲೇ ನೋಡ್ತಿರೋದು. ಜನ್ಮ ಜನ್ಮಾಂತರಕ್ಕೂ ರಾಕೇಶನೇ ಶಿರೀಷಾ ಗಂಡ ಅಂದ್ರೆ ನೀನೇನು ಜನ್ಮ ಜನ್ಮಾಂತರಕ್ಕೂ ಅವ್ನ್ ಸೆಕೆಂಡ್ ಹ್ಯಾಂಡ್ ವೈಫಾ? ಛೇ, ನನ್ಗೆ ಯಾಕೋ ಇದು ಸರಿ ಅನ್ಸ್ತಿಲ್ಲಮ್ಮ. ಸೂಜಿ, ನಿನ್ ಪೂಜೆಗಂತೂ ಕೂರ್ಲಿಲ್ಲ, ಅಟ್ಲೀಸ್ಟ್ ಹೋಗ್ ಪ್ರಸಾದ ಇಸ್ಕೊ. ಶಾಸ್ತ್ರಿಗಳೇ, ನನ್ಗೂ ಪ್ರಸಾದ ಕೊಡಿ. ತೀರ್ಥ ಪ್ರಸಾದ ಪೂಜೆ ಕೂತಿರೋ ದಂಪತಿಗಳು ಕೊಡ್ಬೇಕು, ನಿನಗಲ್ಲ. ಹೊರಗ ಕೂತ್ಕೊಳ್ಳಮ್ಮ ನೀನು. ದೇವ್ರೆ, ಯಾಕಿಂತ ಅವಮಾನ? ನಾನು ಏನ್ ತಪ್ಪು ಮಾಡಿದ್ದೀನಿ? ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ತಿಳ್ಕೊಂಡ್ರು, ಇನ್ನೂ ಅಗ್ನಿ ಪರೀಕ್ಷೆ ಮಾಡ್ತಿದ್ಯಲ್ಲ. ಪಾಪ, ಎಲ್ರೂ ಸೇರ್ಕೊಂಡು ನಿಂಗೆ ಇನ್ಸಲ್ಟ್ ಮೇಲೆ ಇನ್ಸಲ್ಟ್ ಮಾಡ್ಬಿಟ್ರು. ಸಾರಿ ಸೂಜಿ, ನಾನು ನಿನ್ನ ಬಲವಂತವಾಗಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅವಮಾನ ಆಗೋ ಹಾಗೆ ಮಾಡ್ಬಿಟ್ಟೆ. ತೀರ್ಥ ಪ್ರಸಾದ ತಗೋ ಅಂತ ಹೇಳಿದೆ, ತಪ್ಪಾಗೋಯ್ತು. ತೀರ್ಥ ಪ್ರಸಾದ ಕೊಟ್ಟಿದ್ರೆ ಆ ಅರ್ಚಕ್ರ ಗಂಟೆನ್ ಹೋಗ್ತಿತ್ತ. ಈ ತರ ಅವಮಾನ ಯಾಕೆ ಮಾಡ್ಬೇಕಿತ್ತು? ಮನೆ ಬರ ಹೀಗಾಗೋಯ್ತಲ್ಲ ಅಂತ ತುಂಬಾ ಬೇಜಾರಾಗತ್ತೆ. ನನ್ನ ಸ್ಥಾನ ಇದೆ ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಇಷ್ಟು ಹಿಂಸೆ ಅನ್ಸಲ್ಲ.